जय श्रीनिवास जय वेंकटेश वृषशैलनाथ श्री पद्मनाभ वैकुंठनाथ जय विष्णुतेज राजाधिराज तव जय जय जय. Hey guys, welcome back to our YouTube channel Crazy Sisters Teja and Diksha. So guys, Diksha ಸ್ಕೂಲ್ಗೆ ಹೋಗಿದ್ದಾಳೆ ಆ್ಯಂಡ್ ಇವತ್ತು ಏಕಾದಶಿ. ಸೊ ಎಲ್ಲರಿಗೂ ಏನು ವಿಶ್ ಮಾಡೋದು, ಹ್ಯಾಪಿ ಏಕಾದಶಿ ಅಂತ ವಿಶ್ ಮಾಡ್ತೀನಿ. ಸೊ ಇವತ್ತೇನು ಸ್ಪೆಷಲ್ ಅಂತಂದರೆ, ಸೊ ಫಸ್ಟು ಏಕಾದಶಿ ಇಯರ್ದು. ಸೊ ವೈಕುಂಠ ಏಕಾದಶಿ ಅಂತಾರೆ. ಆ್ಯಂಡ್ ಇವತ್ತು ನಾವು ದೇವಸ್ಥಾನಕ್ಕೆ ಹೋದರೆ ಸ್ವರ್ಗ ಹೋಗ್ತೀವಿ ಅಂತೆಲ್ಲ ಹೇಳ್ತಾರೆ. ಸೊ ಬೆಳಗ್ಗೆ ಕಾಲೇಜ್ಗೆ ಹೋಗ್ಬಿಟ್ಟು ಬಂದೆ ಗಾಯ್ಸ್. ಬೆಳಗ್ಗೆ ಎದ್ದು ಹೋಗೋಷ್ಟರಲ್ಲಿ ಹೆಂಗಾಗುತ್ತೆ ಗೊತ್ತಾಗುತ್ತೆ ಚಳಿಯಲ್ಲಿ. ಸೊ ಇವಾಗ ಬಂದುಬಿಟ್ಟು ತಲೆಗೆ ಮಾಡಿದ್ದೀನಿ ತಿರ್ಗಾ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಇವಾಗನೇ, ಬಟ್ ಪಪ್ಪಗೇನೋ ಒಂದು ಕೆಲಸ ಬಂದಿದೆ. ಸೊ ಅದಕ್ಕೆ ಸಾಯಂಕಾಲ ಹೋಗೋಣ ಅಂತಂದರು. ಸೊ ವೇಟಿಂಗ್. ಸೊ ವ್ಲಾಗು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬೇಡ ಅಂದ್ಕೊಂಡೆ, ಆಮೇಲೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆಮೇಲೆ ಕಂಟಿನ್ಯೂ ಮಾಡ್ತಿರ್ತೆ. ಇರಿ ಒಂದು ನಿಮಿಷ, ಮಮ್ಮಿ ಏನೋ ಮಾಡಿದ್ದಾರೆ ತೋರಿಸ್ತೀನಿ. ಸೊ ಗಾಯ್ಸ್, ಪಾಯಸ ಮಾಡಿದ್ದಾರೆ, ಯಮ್ಮಿ ಆಗಿತ್ತು. ತುಂಬ ದಿನದಿಂದ ತಿನ್ಬೇಕು ಅನಿಸ್ತಿತ್ತು. ಸೊ ಫೈನಲಿ ಇವತ್ತು. ಆ್ಯಂಡ್ ಬೆಳಗ್ಗೆಗೆ ಅವಲಕ್ಕಿ ಮಾಡಿದರು. ಯೂಶ್ವಲಿ ವೈಕುಂಠ ಏಕಾದಶಿ ಅಂತಂದರೆ ಅವಲಕ್ಕಿ ಮಾಡ್ತಾರೆ, ಇಲ್ಲ ಉಪ್ಪಿಟ್ಟು ಮಾಡ್ತಾರೆ, ರೈಸದೇನು ಮಾಡೋಕ್ಕೋಗಲ್ಲ. ಸೊ ಯಾ ಗಾಯ್ಸ್, ಆಮೇಲೆ ಸಿಗೋಣ. ಅವಲಕ್ಕಿ ಥರ ಮಾಡಿದರು, ಬಟ್ ದೀಕ್ಷಾಗೆ ಇಷ್ಟ ಆಗಿಲ್ವಂತೆ ಹೇಳ್ತಾ ಇದ್ರು. ಫೈನಲಿ ಇವಾಗ ಹೋಗ್ತಿದ್ದೀವಿ ದೇವಸ್ಥಾನಕ್ಕೆ. ಲೆಟ್ಸ್ ಗೋ. ನನ್ನ ಡಾರ್ಕ್ ಸರ್ಕಲ್ ಜಾಸ್ತಿ ಆಗಿಬಿಟ್ಟಿದೆ. ಹೀಗಿದೆ ನೋಡು. ದಿಸ್ ಬೆಲ್ಟ್ ಕಲ್ಸಪ್ಪ ಪರವಾಗಿಲ್ಲ. ಲೆಟ್ಸ್ ಗೋ. ಹೇ ಗಾಯ್ಸ್, ಎಲ್ಲರೂ ಏಕಾದಶಿ ದಿನ ದೇವಸ್ಥಾನಕ್ಕೆ ಹೋಗ್ತೀವಿ. ಬಟ್ ಏನಕ್ಕೆ ಅದರ ಹಿಂದಿನ ಸ್ಟೋರಿ ಏನು ಅಂತ ಎಲ್ಲ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋ ಫುಲ್ ನೋಡಿ. ಸೊ ಏಕಾದಶಿ ಅಂತಂದರೆ 11 ಅಂತ ಅರ್ಥ. ಧನುರ್ಮಾಸ ಶುಕ್ಲ ಪಕ್ಷ ದಿನ ಏಕಾದಶಿ ಇರುತ್ತೆ. ಸೊ ಫಸ್ಟು ಏನು ನಂಬಿಕೆ ಇದೆಯೋ ಅದನ್ನ ಹೇಳೋಣ. ಸೊ ಏಕಾದಶಿ ದಿನ ದ್ವಾರ, ವೈಕುಂಠ ದ್ವಾರ ಓಪನ್ ಆಗುತ್ತೆ. ಸೊ ಆವಾಗ ನಾವು ಆ ದ್ವಾರದಿಂದ ಹೋದರೆ ನಮ್ಮ ಪಾಪಗಳೆಲ್ಲ ನಿವಾರಣೆ ಆಗುತ್ತೆ. ನಮ್ಮ 7 ಜನ್ಮದ ಏನೇನು ಪಾಪ ಇದೆಯೋ ಅದೆಲ್ಲ ನಿವಾರಣೆ ಆಗಿ ನಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಎಲ್ಲ ದೇವಸ್ಥಾನ ಈ ಥರ ಮಾಡಿರ್ತಾರೆ ವೈಕುಂಠ. ಸೊ ಅದ್ರ ಕೆಳಗಡೆಯಿಂದ ಹಿಂಗೆ ಹೋಗೋ ಥರ. ಸೊ ಅದೇ ವೈಕುಂಠ ದ್ವಾರ ಥರ. ಸೊ ಎಲ್ಲ ದೇವಸ್ಥಾನದಲ್ಲೂ ನೀವು ನೋಡ್ಬೋದು. ತಿರುಪತಿಯಲ್ಲಿ ವೈಕುಂಠ ದ್ವಾರ ಅಂತಲೇ ಇದೆ, ಅದು ಯಾವಾಗೂ ಕ್ಲೋಸ್ ಇರುತ್ತೆ, ಬರೀ ಏಕಾದಶಿ ಟೈಮಲ್ಲಿ ಮಾತ್ರ ಓಪನ್ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಂತಂದರೆ, ಸಮುದ್ರ ಮಂಥನ ಮಾಡಿದಾಗ ಅಮೃತ ಯಾವಾಗ ಬರುತ್ತೋ ಅದು ಇವತ್ತಿನ ದಿನಾನೇ ಅಂತ ಹೇಳ್ತಾರೆ. ಸೊ ಇದು ತುಂಬಾನೇ ಸ್ಪೆಷಲ್ ಆ್ಯಂಡ್ ಆಸ್ಪಿಷಿಯಸ್ ಆ್ಯಂಡ್ ಡಿವೈನ್ ಡೇ ಅಂತಾನೆ ಹೇಳ್ಬೋದು. ಆ್ಯಂಡ್ ಏಕಾದಶಿ ದಿನ ಯಾರು ಸತ್ರೋ ಅವರು ಡೈರೆಕ್ಟಾಗಿ ಸ್ವರ್ಗ ಹೋಗ್ತಾರೆ ಅಂತ ಹೇಳ್ತಾರೆ. ಅದಕ್ಕಾಗಿನೇ ಭೀಷ್ಮ ಮಹಾಭಾರತ ಅಲ್ಲಿ ಬಾಣಗಳ ಮೇಲೆ ಮಲಗಿದ್ರು ಪ್ರಾಣ ಹಿಡಿದಿಟ್ಕೊಂಡಿದ್ದು ಇದಕ್ಕೋಸ್ಕರ, ಈ ದಿನಕ್ಕೋಸ್ಕರನೇ. ಸೊ ಅವರು ಪ್ರಾಣ ಬಿಟ್ಟಿದ್ದು ಕೂಡ ಇದೇ ದಿನ. ಏಕಾದಶಿ ಹಿಂದೆ ಇನ್ನೊಂದು ಸ್ಟೋರಿ ಇದೆ. ಸ್ಟೋರಿ ಅಲ್ಲ, ಇದು ಒಂಥರ ಮೈಥಾಲಜಿ. ಸೊ ಏನಂತಂದರೆ, ಮುರ ಅಂತ ಒಂದು ರಾಕ್ಷಸ ಇದ್ದ. ಸೊ ಆ ರಾಕ್ಷಸನ ಸಂಹಾರ ಮಾಡಬೇಕು ಅಂತ ಎಲ್ಲ ದೇವತೆಗಳು ವಿಷ್ಣು ಹತ್ರ ಬಂದು ಕೇಳ್ಕೊತಾರೆ. ಸರಿ ಆಯಿತು ಅಂತ ವಿಷ್ಣು ಮುರ ಹತ್ರ ಫೈಟ್ ಮಾಡೋಕ್ಕೆ ಹೋಗ್ತಾರೆ. ಬಟ್ ಮುರ ಕೂಡ ತುಂಬಾ ಸ್ಟ್ರಾಂಗ್ ಇದ್ದ. ಸೊ ವಿಷ್ಣು ಒಂದು ಸ್ವಲ್ಪ ವಿಶ್ರಾಂತಿ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರ ಜಾಗಕ್ಕೆ ಹೋಗಿ ಮಲ್ಕೊತಾರೆ. ಆವಾಗ ವಿಷ್ಣುವಿನ ಹೆಣ್ಣಿನ ಅಂಶ ಆಚೆ ಬಂದು ಅವರು ಮಾಯೆ. ಸೊ ಅವರು ಯುದ್ಧ ಮಾಡಿ ಸಂಹಾರ ಮಾಡ್ತಾರೆ ಮುರಾನ. ವಿಷ್ಣುಗೆ ಎಚ್ಚರಾಗಿ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಸೊ ಅದಕ್ಕೆ ಮಾಯೇನ ಏಕಾದಶಿ ಅಂತಲೂ ಹೆಸರಿಟ್ಬಿಟ್ಟು ನಿಂಗೆ ಏನು ಬೇಕೋ ವರ ಕೇಳು ಅಂತ ಕೇಳಿದಾಗ ಅವರು ಬಂದುಬಿಟ್ಟು ಈ ದಿನ ನಾನು ಸಂಹಾರ ಮಾಡಿದ ದಿನ ಏಕಾದಶಿ, ವೈಕುಂಠ ದ್ವಾರ ಓಪನ್ನೇ ಇರಬೇಕು ಅಂತ ಕೇಳ್ಕೊತಾರೆ. ಆ್ಯಂಡ್ ಯಾರ್ಯಾರು ಈ ದಿನ ಬಂದು ನಿನ್ನ ಹತ್ರ ಬೇಡ್ಕೊತಾರೋ ಅವ್ರಿಗೆ ಎಲ್ಲ ಪಾಪ ಎಲ್ಲ ನಿವಾರಣೆ ಮಾಡಿಬಿಟ್ಟು ಮೋಕ್ಷ ಕೊಡಬೇಕು ಅಂತ. ಸೊ ಅದಕ್ಕೆ ಏಕಾದಶಿ. ಸೊ ಗೈಸ್, ನಾವು ನಮ್ಮ ಮನೆ ಅಂತೀನಿ ಪಾರ್ಲರ್ ಪಕ್ಕದಲ್ಲಿ ಓಂಶಕ್ತಿ ದೇವಸ್ಥಾನ ಮತ್ತು ನರಸಿಂಹ ದೇವಸ್ಥಾನ ಇದೆ. ಸೊ ಅಲ್ಲಿ ಡೆಕೋರೇಷನ್ ಮಾಡಿದ್ರು. ಯಾರು ಮಾಡಿದ್ದಾರೆ ಗೊತ್ತಿಲ್ಲ, ಯಾರು ಮಾಡಿದಾರೋ, ದೇವಸ್ಥಾನದವ್ರು ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ರು ಇವತ್ತು. ಆ್ಯಂಡ್ ಅಷ್ಟೇ ಅಲ್ಲಿ ಮನೆಗೆ ಹೋಗಿ ಸಿಗ್ತೀನಿ. ಸರ್ಪ್ರೈಸ್ ಇದು ಕೂಡ ಸರ್ಪ್ರೈಸ್. ಇಷ್ಟೇ. ಏನದು? ಏನಾಯ್ತು? ಹೋಯ್ತಾರೋನಾ ತಗೋದು ನನ್ನ ಬರ್ಡೇ ಫ್ರೆಂಡ್. ಇದು ದೇವ್ರ ಪ್ರಸಾದ ಆ್ಯಂಡ್ ಇದು ನಮಗೆ ಅಂತ ತಂದೆ. ಏನು ಬೇಡ ಅಂದರೆ ಕೊಡು, ಪರವಾಗಿಲ್ಲ. ತಿನ್ನಕ್ಕೆ ಎಂಥದಿಲ್ಲ. ಬಟ್ ಪಪ್ಪ ಹೇಳಿದಾರೆ ಕಾಲ್ ಮಾಡು ಕರ್ಕೊಂಡು ಹೋಗ್ತೀನಿ ಅಂತ. ಎಲ್ಲಾದರೂ ನಾವು ಏನೂ ತಿಂದಿಲ್ಲ.
ಪ್ರಸಾದ ತಿನ್ಕೊಂಬಂದ್ವಿ ಅಷ್ಟೇ. ಬರಲ್ವಾ? ನಾವು ಬರ್ತೀವಿ ಆಬ್ವಿಯಸ್ಲಿ. ಏನಕ್ಕೆ ಬರ್ತೀಯ? ಎಷ್ಟು ಚೆನ್ನಾಗಿದೆ ನೋಡು. ಎಕ್ಸ್ಕ್ಯೂಸ್ ಮೀ, ನನ್ನ ಕಾಲ್ ನೋಡಿ ಫ್ರೆಂಡ್ಸ್. ಇದು ಒಂದು ದೇವ್ರದ್ದು. ಇದು ಯಾವುದೇ ಆಮೇಲೆ ಇದನ್ನೊಂದು 3 ಕಟ್ಕೊಂಡಿದ್ದೀನಿ. ಇದು ನಾನು ನೀನು ಹಾಕೊಳ್ಳೋಣ ಸಿಸ್ಟರ್ಸ್ ಆ ಥರ. ದೇವ್ರೆ. ಸೊ ಗೈಸ್, ಈ ವಿಡಿಯೋ ಇಷ್ಟನೇ. ನಿಮಗೆ ಇಷ್ಟ ಆಗಿದ್ದು ಕೈಗೆ ಹಾಕೊಂಡಿದ್ದಾಳೆ ತಿಕ್ಲಿಗಳು, ಕಾಲಿಗೆ ಹಾಕೊಳ್ಳೋದು ತಂದಿದ್ದು. ಸೊ ಗೈಸ್, ಇನ್ನೊಂದು ಸರ್ಪ್ರೈಸ್ ಇದೆ, ಇವಾಗ ಹೇಳಲ್ಲ, ಯಾಕೆಂದರೆ ಈ ವಿಡಿಯೋನ ಐ ವಿಲ್ ಟ್ರೈ ಟು ಎಡಿಟ್ ಆ್ಯಂಡ್ ಪೋಸ್ಟ್ ನಾವು. ಸೊ ವೇಟ್ ಫಾರ್ ದ ಸರ್ಪ್ರೈಸ್. ಸೊ ಆ ಸರ್ಪ್ರೈಸ್ ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಕೀಪ್ ವೇಟಿಂಗ್ ಫಾರ್ ದಟ್ ವಿಡಿಯೋ ಸರ್ಪ್ರೈಸ್. ಇಟ್ಸ್ ರಿಲೇಟೆಡ್ ಟು ದಿಸ್ ಬ್ಲಾಗ್ ಓನ್ಲಿ. ಸೊ ನೋಡೋಣ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. Keep editing to our next vlog. Bye.